ಆ 55,000 ಕೋಟಿ ಅದೆಂಥದ್ದು 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೀನಿ, ಮತ್ತದೇನೋ ಫ್ರೀ ಬಸ್ ಕೊಡ್ತೀನಿ, ಮತ್ತು ಇಲ್ಲಿ ಪಾಸಾದಂಥ ಯುವಕರಿಗೆ ಯುವ ನಿಧಿ ಮೂಲಕ ಹಣ ಕೊಡ್ತೇವೆ ಅಂತಕ್ಕಂಥದ್ದನ್ನ ನಾನಾ ರೀತಿ ಹೇಳಿ ಕಾಂಗ್ರೆಸ್ನ ಪಕ್ಷ ಅಧಿಕಾರಕ್ಕೆ ಬಂತು. ಬಹುಶಃ ಇವತ್ತು SC/TSP ಹಣ, ಯಾಕೆಂದರೆ ಇಲ್ಲಿ ಹೆಚ್ಚು ಪರಿಶಿಷ್ಟ ವರ್ಗದ ಮತದಾರರು ವಾಸವಾಗಿರ್ತಕ್ಕಂಥ ಕ್ಷೇತ್ರ. SC/TSP ಹಣ ಈ ವರ್ಷ 2026-27 ಸಾಲಿನಲ್ಲಿ ಹೆಚ್ಚು ಕಮ್ಮಿ 15,000 ಕೋಟಿ ಈ ವರ್ಷದ ನಾನು ಹೇಳ್ತಾ ಇರೋದು. ಇದ್ರ ಹಿಂದಿನ ವರ್ಷ 36,000-38,000 ಕೋಟಿ ಕಳೆದ 3 ವರ್ಷದಿಂದ ನಿರಂತರವಾಗಿ SC/TSP ಹಣ ಅಂದರೆ ಅಂತಿಮವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅವರ ಒಂದು ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣ. ಅದರಲ್ಲೂ ಕೂಡ ಅದನ್ನು ಹಣವನ್ನು ಎತ್ತಿ ಮತ್ತಿನ್ನೆಲ್ಲೋ ಗ್ಯಾರಂಟಿಗೆ ಬಳಸ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಸದನದಲ್ಲಿ ನಿಂತು ಮಾತನಾಡ್ತಕ್ಕಂಥದ್ದನ್ನು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ಪ್ರಕರಣಗಳು ನಾವು ನೋಡ್ಕೊಂಡು ಬಂದಿದ್ದೇವೆ. ಒಟ್ಟಾರೆಯಾಗಿ ಇವತ್ತು ರೈತರ ಪರಿಸ್ಥಿತಿ ಬಗ್ಗೆ ಮಾತಾಡೋದಾದರೆ, ಬೇಸಿಗೆ ಕಾಲ ಇವತ್ತು ಎಲ್ಲೂ ಕೂಡ ಒಂದು ಹನಿ ನೀರು ಕೂಡ ಸಿಗ್ತಾ ಇರತಕ್ಕಂಥ ಸಂದಿಗ್ಧ ವಾತಾವರಣದಲ್ಲಿ ರೈತರಿದ್ದಾರೆ. ಇಡೀ ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ 3,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಹಲವಾರು ತಿಂಗಳುಗಳ ಹಿಂದೆ ಕಳೆದ ವರ್ಷ ಅತಿವೃಷ್ಟಿಯಿಂದ ಧಾರಾಕಾರವಾಗಿ ಪ್ರಕೃತಿಯ ವಿಕೋಪಕ್ಕೆ ಮಳೆ ಸುರಿದು ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಯಿತು. ಆ ನಾಶ ಆದಂಥ ರೈತರ ಹೊಲ ಗದ್ದೆಗಳಿಗೆ ಯಾವ ಒಬ್ಬ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಯಾಕೆಂದರೆ ನಾನು ಬೀದರ್ಗೂ ಹೋಗಿದ್ದೆ, ಕಲಬುರಗಿಗೂ ಬಂದಿದ್ದೆ, ಯಾದಗಿರಿಗೂ ಹೋಗಿದ್ದೆ, ಈ ರೀತಿ ಅನೇಕ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಬಂದೆ. ಆ ಸಂದರ್ಭದಲ್ಲಿ ಬಹುಶಃ ಮುಖ್ಯಮಂತ್ರಿಗಳು ಸರ್ಕಾರದ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದರು. ಹಾಗಾಗಿ ಇಲ್ಲಿ ಜಿಲ್ಲೆನಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ನಾಯಕರುಗಳ ಒತ್ತಡಕ್ಕೆ ಮಣಿದು ಮನಸ್ಸಿಲ್ಲದೆ ಹೋದರೂ ಕೂಡ ಸುಮ್ಮನೆ ಕಾಟಾಚಾರಕ್ಕೆ ಬಂದು 1 ಗಂಟೆ 2 ಗಂಟೆ ನಿಂತಿದ್ದು ಹೋದರೂ ಹೊರತುಪಡಿಸಿದರೆ ರಾಜ್ಯ ಸರ್ಕಾರದಿಂದ ಯಾವುದೇ ಪರಿಹಾರಗಳು ಆ ಸಮಯಕ್ಕೆ ರೈತರು ಧೃತಿಗೆಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಸರ್ಕಾರ ಇದೆ, ರಾಜ್ಯ ಸರ್ಕಾರ ನಿಮಗೆ ಪರಿಹಾರಗಳು ಕೊಟ್ಟು ನಿಮ್ಮನ್ನು ಮತ್ತಷ್ಟು ಸಬಲರಾಗಿ ಮಾಡ್ತೀವಿ, ಧೃತಿಗೆಡಬೇಡಿ ಅಂತಕ್ಕಂಥ ಕನಿಷ್ಠ ಪಕ್ಷ ಸೌಜನ್ಯದ ಒಂದು ಆತ್ಮಸ್ಥೈರ್ಯ ಉಂಟಾಗ್ತಕ್ಕಂಥ ಮಾತುಗಳನ್ನು ಕೂಡ ಆಡ್ತಕ್ಕಂಥದ್ರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಒಂದು ರೀತಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಈ ರೀತಿ ಅನೇಕ ವಿಚಾರಗಳು ಇವತ್ತು ರಾಜ್ಯದಲ್ಲಿ ಜನ ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಸಬಲೀಕರಣದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ಸರ್ಕಾರ ಇತ್ತೀಚೆಗೆ ಲೋಕಸಭೆಯಲ್ಲಿ ಯಾವ ಒಂದು ಮಹಿಳೆಯರ ಮೀಸಲಾತಿ ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಿದ್ರು, ಆ ಬಿಲ್ಲನ್ನು ಸಂಪೂರ್ಣವಾಗಿ ಬೀಳಿಸ್ತಕ್ಕಂಥದ್ದಕ್ಕೆ ಯಾವ ಒಂದು ಸಂಸದರು ಒಳಗಡೆ ಮತ ಚಲಾವಣೆ ಮಾಡಬೇಕಾಗಿತ್ತು, ಈ ಬಿಲ್ಲನ್ನು ಮತ್ತಷ್ಟು ಎತ್ತಿಡಿತಕ್ಕಂಥದ್ದಕ್ಕೆ ಸಂವಿಧಾನವಾಗಿ ಮತ್ತಷ್ಟು ಇದಕ್ಕೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಅದನ್ನು ಕೂಡ ಮಾಡೋಕ್ಕಾಗಿಲ್ಲ. ಅಂದರೆ ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಎಲ್ಲೋ ಒಂದು ಕಡೆ 2,000 ರೂಪಾಯಿ ಕೊಡ್ತಾ ಇದ್ದಂಗೆ ನಾವು ಮಹಿಳೆಯರನ್ನ ಸಬಲೀಕರಣ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಅವ್ರೇನು ಬಿಂಬಿಸ್ತಾ ಇದ್ದಾರೆ. ಆದರೆ ನಿಜವಾದ ಸಬಲೀಕರಣ ಮಾಡಿದಂಥದ್ದು ನಮ್ಮ ದೇಶದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು 50% ಮೀಸಲಾತಿ ಸ್ಥಳೀಯ ಚುನಾವಣೆಗಳಲ್ಲಿ ಹೆಣ್ಮಕ್ಳು ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ರು.